ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ್ಯದ ಮಹಿಳಾ ಮಿನಿಸ್ಟರ್. ಇಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಎಷ್ಟು ಶ್ರೀಮಂತೆ, ಇವರ ಒಂದು ದಿನದ ಆದಾಯ ಎಷ್ಟು, ಇವರ ಒಟ್ಟು ಆಸ್ತಿ ಎಷ್ಟು, ಇವರ ಗಂಡ ಯಾರು, ಅವರು ಏನು ಮಾಡ್ತಾ ಇದ್ದಾರೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ರ ಪತಿಯ ಹೆಸರು ರವೀಂದ್ರ ಹೆಬ್ಬಾಳ್ಕರ್. ಇವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜೊತೆ ಸಾರ್ವಜನಿಕವಾಗಿ ಅಷ್ಟಾಗಿ ಕಾಣಿಸಿಕೊಳ್ಳೋದಿಲ್ಲ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೋಟೋ ಅಷ್ಟಾಗಿ ಸಿಗೋದಿಲ್ಲ. ಇನ್ನು ಇವರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಮಗನೂ ಕೂಡ ಇದ್ದಾನೆ. ಇಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ರವೀಂದ್ರ ಹೆಬ್ಬಾಳ್ಕರ್ ಅವರ ಆದಾಯ, ಆಸ್ತಿ ಸೇರಿದಂತೆ ಹಲವು ವಿಚಾರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆದಾಯವನ್ನ ನೋಡಿದ್ರೆ ವರ್ಷಕ್ಕೆ ಬರೋಬ್ಬರಿ 7.14 ಕೋಟಿ, ವರ್ಷಕ್ಕೆ 7.14 ಕೋಟಿ ಆದರೆ ತಿಂಗಳಿಗೆ 59 ಲಕ್ಷ, ದಿನಕ್ಕೆ 1.98 ಲಕ್ಷ. ಇವರ ಪತಿಯ ಆದಾಯ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ನ ಒಳಗಡೆ ಬರುತ್ತೆ. ಹೀಗಾಗಿ ಆದಾಯ ಶೂನ್ಯ ಅಂತ ಎಲೆಕ್ಷನ್ ಅಫಿಡವಿಟ್ನಲ್ಲಿ ತೋರಿಸಿಕೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಇನ್ನು ಆದಾಯದ ಮೂಲವನ್ನ ನೋಡಿದ್ರೆ ಹರ್ಷ ಶುಗರ್ಸ್ನಲ್ಲಿ ನಿರ್ದೇಶಕಿಯಾಗಿರುವುದಕ್ಕೆ ಸಿಗುವ ವೇತನ, ಹರ್ಷ ಶುಗರ್ಸ್ಗೆ ಅಡ್ವಾನ್ಸ್ ಕೊಟ್ಟು ಹಣಕ್ಕೆ ಬರುವ ಬಡ್ಡಿ, ಶಾಸಕಿಯಾಗಿರುವುದಕ್ಕೆ ಬರುವ ವೇತನ, ಕ್ಯಾಪಿಟಲ್ ಗೇನ್ಸ್ನ ಆದಾಯ, ಬಡ್ಡಿ ಹಣ, ಕೃಷಿ ಆದಾಯ ಮತ್ತು ಇತರ ಮೂಲಗಳಿಂದ ಬರುವ ಆದಾಯವಾಗಿದೆ. ಇನ್ನು ಇವರ ಪತಿ ರವೀಂದ್ರ ಅವರ ಆದಾಯದ ಮೂಲ ಕೃಷಿ ಅಂತ ತೋರಿಸಿಕೊಳ್ಳಲಾಗಿದೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮಾರು 11.49 ಲಕ್ಷ ದುಡ್ಡನ್ನ ಫಿಕ್ಸ್ಡ್ ಡೆಪಾಸಿಟ್, RD ಮುಂತಾದ ರೂಪದಲ್ಲಿ ಹೊಂದಿದ್ದಾರೆ. ಇವರ ಪತಿ ರವೀಂದ್ರ 6.66 ಲಕ್ಷ ಹಣವನ್ನ FD ಮತ್ತು RD ರೂಪದಲ್ಲಿ ಹೊಂದಿದ್ದಾರೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶೇರ್, ಬಾಂಡ್ ಮತ್ತು ಡಿಬೆಂಚರ್ ರೂಪದಲ್ಲಿ 6.60 ಕೋಟಿ ಹಣವನ್ನ ಹೊಂದಿದ್ದಾರೆ. ಇದರಲ್ಲಿ 6.43 ಕೋಟಿ ಹಣವು ಹರ್ಷ ಶುಗರ್ಸ್ ಲಿಮಿಟೆಡ್ನಲ್ಲಿ ಹೊಂದಿರೋ ಶೇರ್ನ ಮೌಲ್ಯವಾಗಿದೆ. ಇನ್ನು ಇವರ ಪತಿ ರವೀಂದ್ರ ಕೇವಲ 2,000 ರೂಪಾಯಿ ಶೇರ್, ಬಾಂಡ್ ಮತ್ತು ಡಿಬೆಂಚರ್ಗಳನ್ನು ಹೊಂದಿದ್ದಾರೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3.36 ಕೋಟಿ ಸಾಲವನ್ನ ಕೊಟ್ಟಿದ್ದಾರೆ. ಅದರಲ್ಲಿ 1.90 ಕೋಟಿಯನ್ನ ತಾವು ನಿರ್ದೇಶಕಿಯಾಗಿರುವ ಹರ್ಷ ಶುಗರ್ಸ್ಗೆ ಕೊಟ್ಟಿದ್ದಾರೆ. ಇನ್ನು 1.08 ಕೋಟಿಯನ್ನ ಮೃಣಾಲ್ ಶುಗರ್ಸ್ಗೆ ಸಾಲವಾಗಿ ಕೊಟ್ಟಿದ್ದಾರೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಳಿ 30 ಲಕ್ಷ ಮೌಲ್ಯದ ಇನೋವಾ ಕ್ರಿಸ್ಟಾ ಕಾರ್ ಇದೆ. ಇನ್ನು ಅವರ ಪತಿ ಬಳಿ ಅಂದ್ರೆ ಅವರ ಪತಿ ರವೀಂದ್ರ ಹೆಬ್ಬಾಳ್ಕರ್ ಅವರ ಬಳಿ 14 ಲಕ್ಷ ಮೌಲ್ಯದ ಕಿಯಾ ಕಾರ್ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಳಿ 29 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವೆ. ಅವರ ಪತಿ ರವೀಂದ್ರ ಅವರ ಬಳಿ 5 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರಿನಲ್ಲಿ 3 ಕಡೆ ಕೃಷಿ ಭೂಮಿ ಇದೆ. ಇವುಗಳ ಒಟ್ಟು ಮೌಲ್ಯ 27 ಲಕ್ಷ. ಇವರ ಪತಿ ರವೀಂದ್ರ ಹೆಬ್ಬಾಳ್ಕರ್ ಅವರ ಹೆಸರಿನಲ್ಲೂ 3 ಕಡೆ ಕೃಷಿ ಭೂಮಿ ಇದೆ. ಇವುಗಳ ಒಟ್ಟು ಮೌಲ್ಯ 25 ಲಕ್ಷ ರೂಪಾಯಿ. ಇನ್ನು ಇವರಿಬ್ಬರ ಬಳಿ ಯಾವುದೇ ಕೃಷಿಯೇತರ ಭೂಮಿ ಹಾಗೂ ವಾಣಿಜ್ಯ ಕಟ್ಟಡಗಳು ಇಲ್ಲ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರಿನಲ್ಲಿ 2 ಮನೆಗಳಿವೆ. ಒಂದು ಬೆಳಗಾವಿಯ ಹಿಂಡಲಗದಲ್ಲಿ, ಅದರ ಮೌಲ್ಯ 75 ಲಕ್ಷ. ಇವರು ಶಾಸಕಿಯಾಗಿದ್ದಾಗ ವಾಸವಿದ್ದದ್ದು ಅದೇ ಮನೆಯಲ್ಲಿ. ಮಿನಿಸ್ಟರ್ ಆದ್ಮೇಲೆ ಬೆಂಗಳೂರಿನಲ್ಲೇ ಇರ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮತ್ತೊಂದು ಮನೆ ಕೂಡ ಬೆಳಗಾವಿಯಲ್ಲಿದೆ. ಇದರ ಮೌಲ್ಯ 77 ಲಕ್ಷ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಒಟ್ಟು ಆಸ್ತಿ 13.18 ಕೋಟಿ. ಇದರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ದೇ 12.66 ಕೋಟಿ ಇದೆ. ಪತಿ ರವೀಂದ್ರ ಹೆಬ್ಬಾಳ್ಕರ್ ಹೆಸರಿನಲ್ಲಿ 55 ಲಕ್ಷದ ಆಸ್ತಿ ಮೌಲ್ಯವಿದೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಂದ 72 ಲಕ್ಷ ಹೌಸಿಂಗ್ ಲೋನ್, 8 ಲಕ್ಷ ವೆಹಿಕಲ್ ಲೋನ್ ಮತ್ತು 2 ಕೋಟಿ SSN ಲೋನ್ ಪಡೆದಿದ್ದಾರೆ. ಇನ್ನು ವಿವಿಧ ವ್ಯಕ್ತಿಗಳಿಂದ 2.82 ಕೋಟಿ ಸಾಲವನ್ನ ಪಡೆದಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ರ ಒಟ್ಟು ಸಾಲ 5.63 ಕೋಟಿ. ಇನ್ನು ಅವರ ಪತಿ ರವೀಂದ್ರ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಂದ 5 ಲಕ್ಷ ವೆಹಿಕಲ್ ಲೋನ್ ಅನ್ನ ಪಡೆದಿದ್ದಾರೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ವೃತ್ತಿಯನ್ನ ಹರ್ಷ ಶುಗರ್ಸ್, ಮೃಣಾಲ್ ಶುಗರ್ಸ್, ಹರ್ಷ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನಲ್ಲಿ ನಿರ್ದೇಶಕಿ ಮತ್ತು ಲಕ್ಷ್ಮೀ ತಾಯಿ ಫೌಂಡೇಶನ್ನ ಅಧ್ಯಕ್ಷೆ ಅಂತ ತೋರಿಸಿಕೊಂಡಿದ್ದಾರೆ. ಇನ್ನು ಅವರ ಪತಿ ಕೃಷಿ ಮಾಡ್ತಾರೆ ಅಂತ ತೋರಿಸಿಕೊಂಡಿದ್ದಾರೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ 3 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಮೈಸೂರು ಯೂನಿವರ್ಸಿಟಿಯಲ್ಲಿ 2002ರಲ್ಲಿ
ಪದವಿಯನ್ನ ಪಡೆದಿದ್ದಾರೆ. ಇನ್ನು ಇವರ ಪತಿ ಎಷ್ಟು ಓದಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಈಗ 49 ವರ್ಷ ವಯಸ್ಸು. ಇವರ ಗಂಡನ ವಯಸ್ಸಿನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.